ಬಗ್ಗೆ ನಿಮ್ಮ ಮಾತು ಜರ್ನಿ ಹೇಗೆ ಶುರು ಆಯಿತು? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತಾ? ಸೌಂಡೇ ಇಲ್ಲ. ಫಸ್ಟ್ ಆಫ್ ಆಲ್ ಭಾಷಾ ಕಿಚ್ಚ ಸುದೀಪ್ ಅವ್ರಿಗೆ ಎಲ್ಲರೂ ಒಂದು ಚಿಯರ್ಸ್ ಮಾಡೋಣ. ಸ್ವಲ್ಪ ಸೌಂಡ್ ಇರಲಿ. ಭಾಷಾ ಕಿಚ್ಚ ಸುದೀಪ್ ಸರ್ಗೆ ಸೂಪರ್, ಥ್ಯಾಂಕ್ ಯು. ಸೊ ಹಿ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ. ಅವರು ಆಕ್ಟರ್ ಅನ್ನೋದು ಮರ್ತೋಗ್ಬಿಟ್ಟಿದೆ ಈಗ ನನಗೆ. ಅವರು ಬಿಗ್ ಬ್ರದರ್ ಈಸ್ ಮೈ ಅಣ್ಣ. ಬಟ್ ಅಣ್ಣ ಅಂತ ಕರೆದಿಲ್ಲ, ಎಲ್ಲ ಸರಿ ನಾವು ಸರ್ ಅಂತಾನೆ ಕರೆಯೋದು ಅವ್ರಿಗೆ 10 ವರ್ಷದಿಂದ. ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್, ಫ್ರೆಂಡ್ಶಿಪ್ ಬ್ರೇಕಪ್. ಈಗಿನ ಜನ್ರೇಷನಲ್ಲಿ ನಮ್ಮ ಇದರಲ್ಲಿ ಇಬ್ಬರು ಹುಡುಗರು ಮೇಲ್ ಫ್ರೆಂಡ್ಸ್, ಪ್ಯೂರ್ ಫ್ರೆಂಡ್ಸ್ ಯಾವತ್ತೂ ಹೋಗ್ಬಿಟ್ಟು ನಾನು ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಸಿಕ್ಕಿಲ್ಲ ಸಿಗೋಣ ಆ ಥರ ಏನಿರಲ್ಲ. ಎಲ್ಲಿ ಬ್ರೇಕ್ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಕ್ತಾಗ. ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಎಸ್ಪೆಷಲಿ ಬಾಯ್ಸಲ್ಲಿ. ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಿರುವಂಥ ಒಂದು ಸಾಂಗ್ ಬೇಕಿತ್ತು. ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯಿತು. ಆ್ಯಂಡ್ ನಕುಲ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ಫಸ್ಟೇ ಸಿಗಲಿಲ್ಲ, ಜಸ್ಸಿ ಗಿಫ್ಟ್ ಇನ್ನೂ 3 ಸಾಂಗ್ ಇದೆ, ಅದನ್ನು ಕೊಡ್ತೀನಿ. ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಂಜು ಎಚ್ ಗೀತಾ, ಮೈನಾ ತುಂಬ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ. ಈಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ನಕುಲ್ ಈ ಒಂದು ಸಾಂಗ್ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್. ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ. ಫಸ್ಟ್ ಡಿಕ್ಲೈನ್ ಮಾಡಿದ್ರು. ದೆನ್ ಅವರೇ ಹೇಳಿದಾಗೆ 3-4 ಮಂತ್ಸ್ ಕೇಳಿದ್ದೀನಿ, ಸರ್ ಈ ಲಿರಿಕ್ಸ್ ಬರ್ದು ಕಳಿಸಿದ್ದೀನಿ ನೋಡಿ, ಅವ್ರು ಪಿಚ್ ಡೌನ್ ಮಾಡು, ಈ ಲಿರಿಕ್ಸ್ ಓಕೆನಾ, ಪಿಚ್ ಡೌನ್ ಮಾಡು. ದೆನ್ ಅಗೇನ್ ಪಿಚ್ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಒಂದಿನ ಅವರೇ 3 days ಟೈಮ್ ತೊಗೊಂಡು ಹಾಡಿದ್ದಾರೆ. ಬಟ್ 1 ಅವರಲ್ಲಿ ಶೂಟಿಂಗ್ ಮುಗಿಸಿದ್ರು. ಸೊ ಉಲ್ಟಾ ಆಗೋಯ್ತು. ಸೊ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಟು ಬಿ ಅಭಿನಯ ಚಕ್ರವರ್ತಿ. 1 ಅವರಲ್ಲಿ ಮುಗಿಸಿದ್ರು ಶೂಟಿಂಗ್ನ, ಅಷ್ಟು ವಿಜುವಲ್ಸ್. ಸೊ ಈ ಹಾಡು ಲಾಂಚ್ ಇವತ್ತು. ಸೊ ಐ ವಾಂಟ್ ಟು ಥ್ಯಾಂಕ್ ನಕುಲ್ ಆ್ಯಂಡ್ ಅಭಿನಯ ಚಕ್ರವರ್ತಿ ಸರ್, ಸುದೀಪ್ ಸರ್ಗೆ. ಆ್ಯಂಡ್ ಡೈರೆಕ್ಟರ್ ಆಗೋದು, ಪ್ರೊಡ್ಯೂಸರ್ ಆಗೋದು ಭಾಳ ಖುಷಿ. ಯಾಕಂದ್ರೆ ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಬಟ್ ಈಗ ಎಲ್ಲರ ಬಗ್ಗೆ ನಾನು ಮಾತಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ 2000 ಕೊರೋನಾ ಟೈಮಲ್ಲಿ ಐ ಕಾಲ್ಡ್ ಹಿಮ್ ಅಪ್. ಆವಾಗಲೇ ಲವ್ ಮಾಕ್ಟೇಲ್ ರಿಲೀಸ್ ಆಗಿತ್ತು. ಸೊ ನಂದು ಪ್ರೇಮ ಬರಹ ಅಂತ 2018 ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಇಟ್ ವಾಸ್ ಎ ಗುಡ್ ಮೂವಿ. ಅರ್ಜುನ್ ಸರ್ ಅವರ ಡೈರೆಕ್ಷನಲ್ಲಿ ಆ್ಯಂಡ್ ಪ್ರೊಡಕ್ಷನಲ್ಲಿ. ಸೊ ಅದಾದಮೇಲೆ ನನಗೆ ಅಷ್ಟು ಸಿನಿಮಾಗಳು ಬರಲಿಲ್ಲ. ಬಂದಿದ್ದೆಲ್ಲ, ಸರ್ ನೀವು ಒಬ್ರು ರಿಚ್ ಮನೆ ಹುಡುಗ, ಬಡವ್ರ ಹುಡುಗಿ, ನಿಮ್ಮಿಬ್ರಿಗೂ ಲವ್ ಆಗುತ್ತೆ, ನಿಮ್ಮ ಮನೆಯವ್ರು ಒಪ್ಪಲ್ಲ. ಇನ್ನೊಬ್ಬ ಬರ್ತಾನೆ, ರಿಚ್ ಹುಡುಗಿ ಬಡವ್ರ ಹುಡುಗ, ಅವ್ರ ಮನೆಯವ್ರು ಒಪ್ಪಲ್ಲ, ವೈಟ್ ಮಾಡ್ತಾರೆ. ಇದೇ ಸ್ಟೋರಿಗಳು ಬಂದಿದ್ದು ನನಗೆ. ಸೊ ಲವ್ ಮಾಕ್ಟೇಲ್ ನೋಡಿದಾಗ ನಿಜವಾಗ್ಲೂ ಕವಿತನ ಜೊತೆ ಹೇಳ್ತದೆ, ಸಖತ್ತಾಗಿ ಮಾಡಿದ್ದಾನೆ. ಈ ಸೈಡ್ 15-20 ಲಕ್ಷದಲ್ಲಿ ಪ್ರೊಡಕ್ಷನ್ ಮುಗಿಸಿದ್ದೀನಿ ಅಂತ, ರೈಟ್? ಸೊ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಹಂಗೆ ಮಾಡೋಕೆ ನಂಗೆ 2 ಕೋಟಿ ಆಯ್ತು. ಸೊ ಈ ಸಿನಿಮಾ ಶುರು ಮಾಡೋಕ್ಕೆ ಅವನೇ ಕಾರಣ ಅಂತ ಹೇಳ್ಬೋದು. ಆ್ಯಕ್ಚುಲಿ ಲವ್ ಮಾಕ್ಟೇಲ್ ಐ ಲವ್ ದ ಮೂವಿ ಆ್ಯಂಡ್ ಥರ್ಡ್ ಪಾರ್ಟ್ ಬೇರೆ ಬರ್ತದೆ, ಆಲ್ ದ ಬೆಸ್ಟ್. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು, ಬರೆಯೋಕ್ಕೆ ಶುರು ಮಾಡಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಶೇಪ್ ಅಪ್ ಆಯಿತು ಸಿನಿಮಾ. ಬರಿಬೇಕಾದ್ರೆ ನಮ್ಮ ಬಾಲ ಅಂತ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ಸು ಕೃಷ್ಣ ಅಂತ ನಿನ್ನ ಹೆಸರು. ಸೊ ಬಾಲ ಕೃಷ್ಣ ಕಾಂಬಿನೇಷನಲ್ಲಿ ಬರಿಬೇಕಾದ್ರೆ ನನಗೆ ಏನೋ ಗೊತ್ತಿಲ್ಲ, ಗಿರಿಯವರೇ ಇದ್ದಿದ್ದು. ಆಮೇಲೆ ಒಂದು ಟೈಮಲ್ಲಿ ಮರ್ತುಬಿಟ್ಟಿದ್ದೆ ಅವ್ರನ್ನ, ಮತ್ತೆ ಕರೆಸ್ದೆ. ಸೊ ಇದೆಲ್ಲ ಆಯಿತು. ಇವತ್ತಿನ ಸಾಂಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಿಕಾ ರತ್ನಾಕರ್, ರಕ್ಷಿತಾ, ನಿಮಿಕಾ ಐ ಥಿಂಕ್ ಮಂಗಳೂರು ಬೆಡಗಿ, ಕಡಲ ತೀರದ ಕನ್ಯೆ. ಆ್ಯಂಡ್ ಕರೆಕ್ಟಾಗಿ ನೀವು ಶೇಪ್ ಅಪ್ ಮಾಡಿದ್ರೆ ಐಶ್ವರ್ಯ ರಾಯ್ನೋ ಶಿಲ್ಪಾ ಶೆಟ್ಟಿನೋ ಆಗ್ತೀರಾ, ಐ ಟ್ರಸ್ಟ್ ಮೀ. ಯಾ. ಆ್ಯಂಡ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ವೇಣು ಸರ್, ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳಬೇಕು. ಒಂದು ದೊಡ್ಡ ಕಾಂಬಿನೇಷನ್. ನನಗೆ ಹೈ ಬಡ್ಜೆಟ್ ಅದು, ಪರ್ ಡೇ ಒಂದು 10 ಲಕ್ಷ ಖರ್ಚಾಗ್ತಿತ್ತು ಅಂದ್ಕೊಳ್ಳಿ. ಸಾಧು ಸರ್ ಇದ್ದಾರೆ, ಶ್ರುತಿ ಮೇಡಮ್ ಇದ್ದಾರೆ, ಅವಿನಾಶ್ ಅವರು ಇದ್ದಾರೆ, ಗಿರಿ ಇದ್ದಾರೆ, ನಿಮಿಕಾ ಅವರು ಇದ್ದಾರೆ. ಸ್ವಲ್ಪ ಜನ ಕಾಸ್ಟ್ಲಿ ಆ್ಯಕ್ಟರ್ಸ್ ಇರಲ್ಲ ನಮಗೆ. ಸೊ ವೇಣು ಸರ್ 3rd ಡೇ ಆಫ್ ಶೂಟಲ್ಲಿ ಐ ಥಿಂಕ್ ಇಟ್ಸ್ ಎ ರೆಕಾರ್ಡ್ ಅಂತ ಹೇಳ್ಬೋದು. 436 ಶಾರ್ಟ್ಸ್ ತೆಗೆದಿದ್ದಾರೆ.
ಒಂದು ದಿನದಲ್ಲಿ. ಆ್ಯಂಡ್ ಈಸ್ 63 years old. ಇದಕ್ಕೆಲ್ಲ ನನಗೇನೋ ಚಪ್ಪಾಳೆ ಹೊಡಿಬೇಕು ಅನ್ಸುತ್ತೆ. ಸೊ ವೇಣು ನಮ್ಮ ಕ್ಯಾಮ್ರಾಮನ್ ತುಂಬ ಅದ್ಭುತವಾದ ವರ್ಕ್ ಮಾಡಿದ್ದಾರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಇದೆ ಹೇಳೋಕ್ಕೆ, ಇವತ್ತಿಗೆ ಇಷ್ಟು ಸಾಕು ಸಾಂಗ್ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಕವಿತಾ ಗೌಡ ಇಲ್ಲಿ ಇಲ್ವಾ. ಸೊ ನಮ್ಮ ಫಸ್ಟ್ ಪ್ರೊಡಕ್ಷನ್ ತುಂಬ ಸಕ್ಸಸ್ಫುಲ್ ಆಗಿದೆ, ಇದು ಹಾಗೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈಸ್ ವೆರಿ ಕ್ಯೂಟ್, ತುಂಬ ಒಳ್ಳೆ ಹುಡುಗ, ಏನು ತೊಂದರೆ ಕೊಡಲ್ಲ, ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹೊಡೆದ್ರೆ ಸಾಕು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ಹಾಂ ಇರುತ್ತೆ 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 ಸರ್, ಕಾಸ್ಟ್ಲಿ ಪ್ರಾಡಕ್ಟ್ ಸರ್, ಬಿಟ್ಬಿಡೋಕ್ಕಾಗುತ್ತೆ. ಇರುತ್ತೆ ಇರುತ್ತೆ ಸರ್, ಹೌದು. ಅದು ಹೇಗೆ ಅಂದ್ರೆ, ಒಬ್ಬ ದೊಡ್ಡ ಅಣ್ಣ ಇಬ್ರು ಹುಡುಗರು ಕಿತ್ತಾಡ್ಕೊಂಡಿದ್ರೆ ಸಮಾಧಾನ ಮಾಡ್ತಾರಲ್ಲ, ಆ ಥರ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಗುತ್ತೆ. ಈ ಥರ ಬರಲ್ಲ ವಿಷುವಲ್ಸ್, ಬೇರೆ ಥರ ಇದೆ. ಏನು ಹೇಳೋಣ ಹೇಗಂದ್ರೆ, ಇದು ರೊಮ್ಯಾಂಟಿಕ್ ಸಿನಿಮಾನೂ ಹೌದು, ಕಾಮಿಡಿ ಸಿನಿಮಾನೂ ಹೌದು, ಸೈಕಿಕ್ ಸಿನಿಮಾನೂ ಹೌದು, ಥ್ರಿಲ್ಲರ್ ಸಿನಿಮಾನೂ ಹೌದು. ಬಟ್ ಸದ್ಯಕ್ಕೆ ರಾಮ್ ಕಾಮ್ ಅಂತ ಇಟ್ಕೊಂಡ್ರಿ ಸರ್, ಆಮೇಲೆ ಹೇಳ್ತೀನಿ ನಾನು ಯೋಚನೆ ಮಾಡ್ಬಿಟ್ಟು. ಆ್ಯಕ್ಚುಲಿ ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಸ್ವಲ್ಪ. ಫುಲ್ ಕಂಪ್ಲೀಟ್ ಆಗಿದೆ, ಬಟ್ ಸಿನಿಮಾನು ಕಂಪ್ಲೀಟ್ ಆಗಿದೆ. ನನಗೆ ಯಾವ ಜಾನ್ರ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಫ್ಯಾಮಿಲಿ ಅವ್ರು ನೋಡ್ಲೇಬೇಕು, ಯಾಕಂದ್ರೆ ಗಂಡ ಏನ್ ಮಾಡಿರ್ತಾನೆ ಅಂತ ಹೆಂಡತಿ ಗೊತ್ತಾಗಬೇಕು. ಸಿಕ್ಕಾಬಟ್ಟೆ ಇದೆ ಸರ್. ಸರ್ ಶ್ರುತಿ ಮೇಡಮ್ದು ಇಂದ ಹಿಡಿದು, ಸಾಧು ಸರ್ ಇಂದ ಹಿಡಿದು, ಇವರಿಂದ ಹಿಡಿದು, ಅವರಿಂದ ಎಲ್ಲರದು ಲವ್ ಸ್ಟೋರಿಗಳೇ ಸರ್. ಬಟ್ ಎಲ್ಲರದು ಲವ್ ಸ್ಟೋರಿ ಇದೆ, ಬಟ್ ಕತೆ ಹೋಗೋದು ಒಂದೇ. ಅದು ಹೆಂಗ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಈ ಕನ್ಫ್ಯೂಷನ್ಗೆನೆ ನನ್ಗೆ ಯಾರು ಪ್ರೊಡ್ಯೂಸರ್ ಸಿಗ್ಲಿಲ್ಲ. ಏನ್ ಹೇಳ್ತಿದೀಯ ನೀನು ಕತೆ ಅಂತ ಕೇಳು ಸರ್. ಸರ್ ಫ್ಲಡ್ ಅಂದ್ರೆ ಅಲ್ಲ, ಒಂದು 99 ಜನ ಸೆಂಚುರಿ ಹೊಡಿಬೇಕಾಗುತ್ತೆ, ಮಿಸ್ ಆಗುತ್ತೆ ಸರ್ ಅಷ್ಟೇ ಸಿನಿಮಾದಲ್ಲಿ. ಇದು ಕತೆ ಬರಿಬೇಕಾದ್ರೆ ನಾನು ಬ್ಯಾಚುಲರ್ ಆಗಿದೆ ಸರ್. ಸಿನಿಮಾ ಪ್ಲಾನ್ ಮಾಡ್ಬೇಕಾದ್ರೆ ಮದುವೆ ಆಗಿದ್ದೆ, ರಿಲೀಸ್ ಆಗ್ಬೇಕಾದ್ರೆ ಮಗು ಆಗ್ಬಿಟ್ಟಿದೆ. ಏನ್ ಮಾಡೋದು, ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಅದರ ಪರಿಸ್ಥಿತಿ. ಯಾವ ಅಕ್ಷರ ಇಲ್ಲ, ಅದು ಪ್ಯೂರ್ ನಮ್ಗಳ ಸ್ಟೋರಿನೇ ಸರ್. ಅದು ಮುಂಚೆ ಐ ಮೀನ್ ಆಲ್ ಮೆನ್ಸ್ ಸ್ಟೋರಿ. ಓಕೆ, ಮುಗೀತು ಸಿನಿಮಾ. ತುಂಬಾ ಹತ್ರದಲ್ಲಿ ಸರ್ ರಿಲೀಸ್, ತುಂಬಾ ಹತ್ರದಲ್ಲಿ. ಸೆನ್ಸರ್ ಅಪ್ಲೈ ಮಾಡಾಗಿದೆ. ಸೊ ರಿಲೀಸ್ ಇಫ್ ಪಾಸಿಬಲ್ 1 month ಅಲ್ಲಿ ಅಂತ ಅನ್ಕೊಂಡಿದ್ದೀನಿ. 1 or 5 weeks. 4 songs ಇದೆ ಇದು ಸೇರಿ 4 ಸರ್. ಸರ್ ಇಲ್ಲ, ಹೇಳಕ್ಕೆಲ್ಲ ಇದೆ, ನಮ್ಗೆ ಕ್ವಶನ್ ಬರ್ತಾ ಇಲ್ಲ. ಅಲ್ಲ, ಅದೇ ಹೆಂಗೆ ಹೇಳೋದು ನನ್ಗೆ ಗೊತ್ತಾಗ್ತಿಲ್ಲ. ನನ್ಗೆ ಆಕ್ಚುಲಿ ನನ್ ಕತೆ ಹೇಳಕ್ ನಿಜವಾಗ ಗೊತ್ತಿಲ್ಲ. ಇವ್ರಿಗೆ ಹೆಂಗೆ ಹೇಳೋದಂತ, ಇವ್ರಿಗೆ ಸ್ಕ್ರಿಪ್ಟ್ ಇಟ್ಕೊಂಡು ಓದ್ಕೊಂಡು ಹೋದೆ ನಾನು, ಹಿಂಗಿದೆ ಕತೆ ಅಂತ. ನನ್ಗೆ ಹೇಳಕ್ ಬರ್ಲಿಲ್ಲ. ಯಾವ್ದು ಸರ್? ಅಲ್ಲ, ನಂದು ಹೋಟೆಲ್ ಇದೆ. ನಾನು ಅರುಣ್ ಸಾಗರ್ ಮತ್ತೆ GK ಸರ್ಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಗುಡ್ ಸರ್, ಯುವರ್ ಫ್ರೆಂಡ್ಸ್ ಫ್ರಮ್ ಸೋ ಮೆನಿ ಇಯರ್ಸ್. ಸುದೀಪ್ ಸರ್ಗೆ ಅದೃಷ್ಟವಂತರು, ನಮಗಿಂತ ತುಂಬಾ ಅದೃಷ್ಟವಂತರು. ಈಸ್ ವೆರಿ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. 40 days 65 ಕಾಲ್ ಶೀಟ್ಸ್. ಅಲ್ಲ, ಸುಮ್ಮನೆ ಹೇಳಿದ್ದು. ಈ ಪ್ರಾಡಕ್ಟೇ ಜಾಸ್ತಿ ಇದೆ ಸರ್. ಇಲ್ಲ ಇಲ್ಲ ಸರ್, ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್ ಸ್ವಲ್ಪ ತುಂಬ ಮ್ಯಾಥ್ಸಲ್ಲಿ. ಎಷ್ಟೊಂದು ಜನಕ್ಕೆ ಪೇಮೆಂಟ್ಸೇ ಕೊಟ್ಟಿಲ್ಲ. ಇಲ್ಲ ಇಲ್ಲ, ಪೇಮೆಂಟ್ಸ್ ಎಲ್ಲರೂ ಕ್ಲಿಯರ್ ಆಗಿದೆ. ನಾನು ಹೇಳ್ತಿರೋದು
₹100 ಇದ್ರೆ 50-60 ಆ ಥರದ್ರಲ್ಲಿ ಎಲ್ಲ ಬಡ್ಜೆಟ್ ಕಟ್ ಮಾಡೇ ಮಾಡಿದ್ದೀನಿ. ಟು ಬಿ ಫ್ರ್ಯಾಂಕ್, ಎಲ್ಲರೂ ಸಪೋರ್ಟ್ ಮಾಡೇ ಮಾತಾಡಿದ್ರು. ಸರ್ ಆಕ್ಟಿಂಗ್ ತುಂಬಾ ಈಸಿ ಸರ್, ಪ್ರೊಡಕ್ಷನ್ ಇನ್ನೂ ಈಸಿ, ದುಡ್ಡು ಕೊಡೋದಷ್ಟೇ, ಬರುತ್ತೋ ಇಲ್ವೋ ಗೊತ್ತಿಲ್ಲ. ಡೈರೆಕ್ಷನ್ ಇದೆಯಲ್ಲ ಸರ್, ಇನ್ನೂ ಮಾಡ್ತಾ ಇದ್ದೀನಿ ನಾನು. ಇನ್ನೂ ನೆನ್ನೆ ಇವತ್ತು ಬೆಳಿಗ್ಗೆ 6 ಗಂಟೆ ತನಕ ಈ ಸಾಂಗ್ ರೆಡಿ ಮಾಡ್ಕೊಂಡ್ಬಂದಿದ್ದು. ಸೊ ಡೈರೆಕ್ಷನ್ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ, ಬಟ್ ಪ್ರೆಷರ್ ಸಿಕ್ಕಾಬಿಟ್ಟು ಅಂತ ಅನಿಸ್ತು. ಓಕೆ, ಎಸ್, ಥ್ಯಾಂಕ್ ಯು. ಚಂದನ್ ಸರ್, once again all the very best and heartily congratulations ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ. ಥ್ಯಾಂಕ್ ಯು ಸರ್. ನಮ್ಗೆ ನೆಕ್ಸ್ಟ್ ಟೈಮ್ ಸ್ಟ್ರಿಪ್ ಮಾಡಕ್ಕೆ ಹೆಲ್ಪ್ ಮಾಡಿ. ಫೋಟೋ ನಮ್ಮಿಬ್ರದ್ದು ಒಂದು